ತುಗಡೆ ಗ್ಯಾಂಗ್ ಜೊತೆ ಸೇರ್ಕೊಂಡಿದ್ದಾರೆ ನೋಡಿ ಇವೆಲ್ಲ ತಪ್ಪು ಭಾವನಾತ್ಮಕ ಮೇಲೆ ತುಕಡೆ ಗ್ಯಾಂಗು ಎಂಥದ್ದು ಬೇರೆ ಬೇರೆ ವಿಚಾರಗಳನ್ನು ಹೇಳೋದು ಭಾವನಾತ್ಮಕ ಹೇಳೋದು ದೀಸ್ ಥಿಂಗ್ಸ್ ವಿಲ್ ಗೆಟ್ ಇದೆಲ್ಲ ಡೋರ್ ಕ್ಲೋಸ್ ಆಗುತ್ತೆ. ಇನ್ನು BJP ಅವರಿಗೆ ನಡೆಯೋದಿಲ್ಲ ಇನ್ನೇನಿಲ್ಲ. ನೋಡ್ರಿ ಒಂದು ಹೇಳ್ತೀನಿ, ರಾಮನ್ನ ಅಷ್ಟು ಆಡಂಬರದಿಂದ ಮಾಡಿದ್ರು, ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ? ಬಂಗಾರಪ್ಪಾಜಿಯವರು ಅವ್ರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ಆರಾಧನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಯಾಕೆ ಗೊತ್ತೋ, ನಾವು ರಾಮನ ಬೀದಿಗೆ ತರಕ್ಕಲ್ಲ, ಇರೋ ರಾಮ ಹಳ್ಳಿಯಲ್ಲಿ ಬೀರಮ್ಮ ದ್ಯಾವಮ್ಮ ಇವೆಲ್ಲ ಚಿಕ್ಕ ಚಿಕ್ಕ ದೇವರುಗಳಿದಾವಲ್ಲ, ಇನ್ಕ್ಲೂಡಿಂಗ್ ರಾಮನ ಕೂಡ ಎಷ್ಟೋ ದೇವಸ್ಥಾನ ಪೂಜೆನೇ ಮಾಡಿರಲಿಲ್ಲ. ಆರಾಧನಾ ಸ್ಕೀಮ್ ತಂದ ಮೇಲೆ ಇವತ್ತು ಮಂಗಳಾರತಿ ಮಾಡ್ತಾ ಇದ್ದಾರೆ. ಅದು ಭಕ್ತಿ ಅಂದರೆ ಅದೊಂದು ತೋರಿಸ್ಬೇಕು. ತಂದುಬಿಟ್ಟು ರಾಮನ್ನ ಡಿಜಿಟಲ್ ಬ್ಯಾನರ್ ಹಾಕಿ ರೋಡಲ್ಲಿ ತಂದು ನೀವೆಲ್ಲರೂ ಇಲ್ಲಿ ಮಾಡ್ರಿ, ಇಲ್ಲ ಆರತಿ ಮಾಡ್ರಿ, ಮಂಗಳಾರತಿ ಮಾಡ್ರಿ, ಅಕ್ಷತೆ ಕೊಡ್ರಿ, ಇವೆಲ್ಲ ಇದಾವಲ್ಲ, ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು, ಅದು ತಪ್ಪು. ಆಮೇಲೆ ರಾಮ ಮಂದಿರ ಅದು ಕೂಡ ಅಯೋಧ್ಯೆ ಅದು ಫುಲ್ ಫಿನಿಶ್ ಆಗಿಲ್ಲ. ಎಲೆಕ್ಷನ್ ಮಾಡೋದು ಕಣ್ಮುಂದೆ ಕಾಣಿಸ್ತಾ ಇಲ್ವ? ಜನರಿಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಹೊಟ್ಟೆ ಹಸ್ತಿತ್ತು ಜನರಿಗೆ, ಭಾಗ್ಯಗಳನ್ನು ಕೊಟ್ವಿ. 2,000 ರೂಪಾಯಿ ಕೊಟ್ಟಿರೋದು ಮತಕ್ಕೂ ಕೊಡಲಿಲ್ಲ, ನಾವು ವಿಶ್ವಾಸಕ್ಕೆ ಮುಂದೆ ಕೊಡ್ತೀವಿ ಅಂದ್ವಿ. ಆ ವಿಶ್ವಾಸದ ಮೇಲೆ ಕರ್ನಾಟಕ ರಾಜ್ಯದ ಜನರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸ್ಥಾಪನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆದಮೇಲೆ ಏನು ನಾವು ಮಾತು ಉಳಿಸ್ಕೊಂಡಿದ್ದೀವಿ. ಅದನ್ನು ಹೋಗ್ಬಿಟ್ಟು ನಮಗೆ ಅದಕ್ಕೆ ದುಡ್ಡು ಬೇಡ, ನಮಗೆ ಬರೋ ದುಡ್ಡು ನಾವು ಕೇಳ್ತಾ ಇರೋದು, ಹೆಚ್ಚಿಗೆ ಕೇಳ್ತಾ ಇಲ್ಲ, ನಮಗೆ ಬರೋ ದುಡ್ಡು ಕೇಳ್ತಾ ಇರೋದು. ಹೈಯೆಸ್ಟ್ ದುಡ್ಡು ಹೋಗ್ತಾ ಇದೆ ಇಲ್ಲಿಂದ. ದುಡ್ಡು ಹೋಗ್ತಕ್ಕಂಥದ್ದು ಕೇಳೋದನ್ನ ಕೇಳಿದರೆ ಇವರು ದಿಪ್ಸ್ತಾ ಹೋಗ್ತಾ ಇದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರ ಬಾಯಲ್ಲಿ ಇವತ್ತು ತಪ್ಪು ಬರ್ತಾ ಇದೆ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ ಮಾಧ್ಯಮದವ್ರು ನೀವು ಕೂಡ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಲೆಕ್ಕ ತೊಗೊಂಡು ತೋರಿಸೋದು ಒಳ್ಳೇದು. ಅದೇನು ತಪ್ಪೇನಿಲ್ಲ. ನಾವು ಕೇಳೋದು ಅನಿವಾರ್ಯವಾಗಿ ಈ ಸಂದರ್ಭ ಮಾಡಬಾರ್ದು ಈ ಥರ. ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಇದು ಹೇಳಬೇಕಾಗತ್ತೆ, ಹೋಗ್ಬೇಕಾಗತ್ತೆ. ಆ ಕೆಲಸವನ್ನು ನಾವು ಹೋಗಿ ಬಂದ್ ಮಾಡಿದ್ದೀವಿ.